ಹ್ಞೂ 94ನೇ ವಿಡಿಯೋ ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ. ನಿಮಗೆ ನಾನು ಲಕ್ಷ ಕೊಟ್ಟ ಇದನ್ನು ಮಾಡ್ತೀನಿ. ಹಾಂ, ಮಾಡಿರಿ ಗಣಿತಗಳನ್ನು. ನೀವು ಮಾಡೋದಾತಾರೆ ವಿಡಿಯೋ ಆನ್ ಮಾಡಿರಿ, ನಾನು ತಿಳಿಸ್ತೀನಿ. ಲಕ್ಷ ಕೊಟ್ಟು ನೋಡ್ರಿ. ಇಂಥ ಗಣಿತಗಳನ್ನು ಯಾಕೆ ಹಾಕ್ತದಂದ್ರೆ ಇಂಥ ಸಣ್ಣ ಗಣಿತಗಳು ಮೊದಲು ಕಲಿಬೇಕು ನೀವು. ಅಂದರೆ ಸರಳೀಕರಣ ಮಾಡ್ಲಿಕ್ಕೆ ಬರ್ತದೆ. ಹೇಳ ಲಕ್ಷ ಕೊಟ್ಟು ನೋಡ್ಬೇಕಿದ್ರೆ ಟೇಬಲ್ಸ್ ಭಾಳ ಬರಬೇಕು. ಭಾಗಾಕಾರ ಲೆಕ್ಕದಾಗಂತೂ ಟೇಬಲ್ಸ್ ನಿಮಗೆ ಪರ್ಫೆಕ್ಟ್ ಇದ್ರೆ ಗಣಿತ ಭಾಳ ಸರಳ ಬರ್ತದೆ. ಈ ಗುಣಾಕಾರ ಕ್ರಿಯೆ ನಡೀತು, ಆಮೇಲೆ ಭಾಗಾಕಾರ ಕ್ರಿಯೆ ನಡೀತದೆ. ಭಾಗಾಕಾರ ಕ್ರಿಯೆ ಆದಿಂದ ಸಣ್ಣ ಭಿನ್ನರಾಶಿಗಳು ಬರ್ತಾವೆ. ಅವು ಕಂಸ ಬ್ರಕೆಟ ಅವು ಸುಮ್ಮನೆ ಎಲ್ಲಿ ತನಕ ಆಗ್ತದೆ ಅಷ್ಟು ಹಾಕಿರ್ತದೆ. ನೀವು ಇವತ್ತೊಂದು ಗಣಿತಗಳನ್ನ ಲಕ್ಷ ಕೊಟ್ಟು ನೋಡ್ರಿ. ಇದಕ್ಕೇನಂತಾರೆ ಮಿಶ್ರ ಭಿನ್ನರಾಶಿ ಅಂತ. ಮಿಶ್ರ ಭಿನ್ನರಾಶಿ ಅಂದ್ರೆ ಛೇದ ಮತ್ತು ಪೂರ್ಣ ಸಂಖ್ಯೆ ಗುಣಾಕಾರ ಮಾಡಿ ಅಂಶನ ಕೂಡಿಸ್ಬೇಕು. 2 1 2 1 3 2 ಅಂಶ ಗುಂಡ್ಲೆ 3 1 3 1 4 3 ಅಂಶ ಗುಂಡ್ಲೆ 4 1 4 1 5 4 ಅಂಶ. ನೋಡಿ ಎಷ್ಟು ಸರಳ ಅದ ಇದು. ಬರೋಬ್ಬರಿ ಮೊದಲು 2ಕ್ಕೆ 2 1 2 2 ಅದನ್ನು ತೆಗೆದಿಂದ ಆಮೇಲೆ ಏನಾಗ್ತದೆ, ಇದು 3 1 ಈ 3 1 ಆಮೇಲೆ 2 1 2 2 ಎಷ್ಟು ಬಂತು ಈಗ? 5 2 ಅಂಶ ಬಂತು. ಇದು ಯಾವ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿ ನಿಂಗೆ ಇಡಬಾರ್ದು. 2 2 4 1 ಉಳಿತು 1 2 ಅಂಶ. ನಾವು ಆನ್ಸರ್ ಇಸ್ ಈಕ್ವಲ್ ಟು 2 ಪೂರ್ಣಾಂಕ 1 2 ಅಂಶ. ಇದನ್ನು ದಶಮಾಂಶದಾಗ ಹೆಂಗೆ ಇಡೋದಂದ್ರೆ 1ಕ್ಕೆ 2 ಬಾಗಿಸಿದ್ರೆ 2.5. ಈಗ ದಶಮಾಂಶನು ಕಲಿಬೇಕು. ಮುಂದೆ ದಶಮಾಂಶ ಬರ್ತದೆ. ಇದು ಆದಿಂದ ನೆನ್ಪಿಟ್ಟುಕೋರಿ. ಎಲ್ಲ ಬೇಸಿಕ್ ಅಭ್ಯಾಸ ಬರಬೇಕು ನೋಡಿ. 2 2 4 1 5 2 ಅಂಶ 5 2 ಅಂಶ 2 2 4 5 2 ಅಂಶ ಗುಂಡ್ಲೆ 3 3 9 10 3 ಅಂಶ ಗುಂಡ್ಲೆ 4 20 21 4 ಅಂಶ. ಹೇಗೆ ನೋಡಿ, 2 1 2 5 2 5 ಇಷ್ಟು ತಿಳ್ಕೊಂಡ್ರೆ ಮುಂದೆ 3 1 3 7 ನೋಡಿ. ಎದಕ್ಕೆ ಹೋಗ್ತದೆ ಈಗ? ಎದಕ್ಕೆ ಹೋಗೋದು? 5 5 25 25 175 175 ಸರ್ವಸ್ ಬಾಗಿಲೆ 4 1 4 4 4 16 1 ಉಳಿತು 4 3 12 2 ಉಳಿತು 4 4 16 4 3 12 3 4 ಅಂಶ. ಇದರ ಉತ್ತರ 43 ಪೂರ್ಣಾಂಕ 43 ಪೂರ್ಣಾಂಕ 43 ಪೂರ್ಣಾಂಕ 3 4 ಅಂಶ. ನೋಡಿ ಈಗ ಅಲ್ಲ 2 7 14 1 15 7 ಅಂಶ ಗುಂಡ್ಲೆ 2 9 18 1 4 22 9 ಅಂಶ 9 2 18 4 22 9 ಅಂಶ 7 22 ಅಂಶ. ಇಲ್ಲಿ ನೋಡಿ, ಈ 22 ಹೋಯ್ತು, ಈ 22 ಹೋಯ್ತು. 3 3 3 5 ಈ 7 ಹೋಯ್ತು, ಈ 7 ಹೋಯ್ತು. ಸ್ವಲ್ಪ ವಿಚಾರ ಮಾಡ್ಬೇಕು. 5 1 5 3 1 3 ನೋಡ್ರಿ 1 1 1 3 1 3 3 1 3 2 3 ಆನ್ಸರ್ ಇಸ್ ಈಕ್ವಲ್ ಟು 1 ಪೂರ್ಣಾಂಕ 2 3 ಅಂಶ.
ಇದೊಂದು ದಶಮಾಂಶದಾಗ ಇಡ್ರಿ ಅಂದ್ರೆ 1.66 ಇಷ್ಟು ಇಟ್ಬಿಡ್ರಿ. ಯಾಕಂದ್ರೆ ಈ 2ಕ್ಕೆ 3 ಭಾಗಿಸಿದ್ರೆ ಬರೀ 6 ಬರ್ತವೆ. ಇಷ್ಟು ನಾ ಹೇಳಿದ್ದು ನಿಮಗೆ ಮುಂದೆ ಭಾಳ ಉಪಯೋಗ ಆಗ್ತದೆ, ಭಾಳ ಅಂದ್ರೆ ಭಾಳ ಉಪಯೋಗ. ಆಮೇಲೆ ಇಲ್ಲೊಂದು ಬಂತಿದೆ, ಈಗ ನವೋದಯದಾಗ ಹೆಂಗೆ ಬಿಡಿಸ್ಬೇಕು, ಆಮೇಲೆ ರೀತಿ ಪ್ರಕಾರ ಹೆಂಗೆ ಬಿಡಿಸ್ಬೇಕು ಅನ್ನೋದು ಎರಡು ತೋರಿಸ್ತದೆ. 24 84, 1 3 87, ಸರಸ್ ಮೇಲೆ 4 ಗುಂಡ್ಲೆ 8 ಛೇದ 1. 24 84 85 86 87 87 4 ಅಂಶ ಗುಂಡ್ಲೆ 8 ಛೇದ 1. 4 1 4 2 2 7 ಎಷ್ಟಾಯ್ತು 14 ಆಯ್ತು, ಕೆಲ ಬಂತು 1, 2 8 16 1 17. ಛೇದ 1 ಅದಂದ್ರೆ ಏನು ತಿಳ್ಕೊತೀರಿ, ಇದು ಪೂರ್ಣ ಸಂಖ್ಯೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ನಿಮ್ಗೆ ಅದು ಗುರುತಾಗಬೇಕಾದ್ರೆ, ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತೀರಿ ನೀವು. ಒಂದು ಮ್ಯಾಲೆ 1 ಇಟ್ಟ ತಳಗೆ ಏನಾರೆ ನೀವು 174 ಇಟ್ಟರೆ ಅಂದ್ರೆ ಮಾರ್ಕಸ್ ಹೋಗ್ಬಿಡ್ತಾವೆ. ಆಮೇಲೆ ಇನ್ನು ಸರ್ ಹೊಸ ಅತಿ ಈಜಿ ಮೆಥಡ್ ತಿಳಿಸ್ತಾರಂತ ಬೇರೆ ಅಂದಿದ್ದೀವು ನೋಡ್ರಿಲ್ಲೇ. 4 4 ಅಂಶ ಗುಂಡ್ಲೆ ಎಷ್ಟು 8 ಅದ ನೋಡಿ. 21 8 ಎಷ್ಟು 168. 4 2 ಎಷ್ಟು 8. 4 2 8, 2 3 6. 8 6 14, ಕೈಲ ಬಂತು 1, 6 1 7 1 ಬರೋಬ್ಬರಿ 174. ನೀವು ನವೋದಯದಾಗ ಹಿಂಗೆ ಮಾಡಬೇಕು. ಆಮೇಲೆ ಇಷ್ಟೇ ಉತ್ತರ ಇಡೋದಿರ್ತದೆ ಸಿಂಪ್ಲಿಫಿಕೇಶನ್. ಎಲ್ಲ ನಮಗೆ ಗಣಿತಗಳು ಕಲಿಯಬೇಕು. ಇದನ್ನು ಹೆಂಗೆ ಬಾಯಲ್ಲಿ ಮಾಡಬೇಕು ನಾ ತೋರಿಸೋದಲ್ಲ, ಈಗ ಬಾಯಲ್ಲಿ ಹೆಂಗೆ ಮಾಡೋದು ಅನ್ನೋದು. ಆಮೇಲೆ ಇಲ್ಲಿ 4 ಅದ, ಈಗ ಇನ್ನೊಂದ್ಸಲ ನೋಡ್ರಿ. 21 8 168. 4 2 2 3 6. ಯಾಕಂದ್ರೆ ಇಲ್ಲಿ ಏನದ ಅಂಶದ ಈ ಬಂದ ಬಾಗಲದ್ದನ್ನು ಇದಕ್ಕೆ ನೀವು ಗುಣಾಕಾರ ಮಾಡ್ಬೇಕು. 4 1 21 8 168 ಅಥವಾ ಆತ. 4 2 2 3 ಇದನ್ನ ನೆನ್ಪಿಟ್ಕೋಬೇಕು. 2 3 6 174. ಇಷ್ಟು ತಿಳ್ಕೊಂಡ್ರಿ ಅಂದ್ರೆ ಮುಂದಿನ ಲೆಕ್ಕಗಳು ಇಷ್ಟು ಫಾಸ್ಟ್ ಮಾಡ್ತೀರಿ ನೀವು. ಟೇಬಲ್ ಮೆಥಡ್ ಮಾಡ್ರಿ. ನಿಮಗೆ ಮುಂದೆ ಗಣಿತಗಳು ಹೆಂಗೆ ಬರ್ತಾವ ಅನ್ನೋದು ನಾ ತೋರಿಸ್ತಾನು. ಚೆಂದಾಗಿ ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.